ಅವರೆಲ್ಲ ಕೂಡ ಅಯೋಧ್ಯೆಯ ಶ್ರೀರಾಮನ ಪರಮ ಭಕ್ತರು. ಶ್ರೀರಾಮನಿಗೆ ಪ್ರತಿನಿತ್ಯ ನಡೆಯುವಂತಹ ಪೂಜಾ ಕೈಕರ್ಯಗಳಿಗೆ ಅಲ್ಲಿ ಬೇಕಾಗಿರುವ ಸಾಮಗ್ರಿಗಳನ್ನ ದೇಣಿಗೆ ನೀಡಿ ಭಕ್ತಿಯ ಪರಾಕಾಷ್ಠೆ ಮೆರೆದವರು. ಬಟ್ ಅಂತಹ ರಾಮನ ಭಕ್ತರಿಗೆ ಕೆಲವರು ಸೈಬರ್ ವಂಚಕರು ತಿರುಪತಿ ನಾಮ ಹಾಕಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಹಂಗಾದ್ರೆ ಏನ್ ಹೇಳಿ ವಂಚನೆ ಮಾಡಿದ್ದಾರೆ, ಹೆಂಗಾಗಿದೆ ಈ ವಂಚನೆ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಯೋಧ್ಯೆಯ ರಾಮ ಭಕ್ತನಿಗೆ ವಂಚನೆ, ಷೇರು ಮಾರುಕಟ್ಟೆ ನೆಪ ಹೇಳಿ ಮೋಸ. ಸೈಬರ್ ವಂಚಕರಿಗೆ ಇಂಥವರನ್ನೇ ಮೋಸ ಮಾಡಬೇಕೆಂದಿಲ್ಲ. ಅವರು ಪ್ರತಿನಿತ್ಯ ಹೊಸ ಅಸ್ತ್ರಗಳನ್ನ ಪ್ರಯೋಗ ಮಾಡುತ್ತಾ ವಂಚನೆ ಮಾಡ್ತಾನೆ ಬರ್ತವ್ರೆ. ಇವರ ಬಗ್ಗೆ ಎಷ್ಟು ಹದ್ದಿನ ಕಣ್ಣು ಇಟ್ಟಾಗಲೂ ಚಳ್ಳೆ ಹಣ್ಣು ತಿನ್ನಿಸಿ ವಂಚನೆ ಮಾಡ್ತಾನೆ ಇದ್ದಾರೆ. ಇದೀಗ ಅಯೋಧ್ಯೆಯ ರಾಮನ ಪರಮ ಭಕ್ತನಿಗೆ 8 ಕೋಟಿ ವಂಚನೆ ಮಾಡಿದ್ದಾರೆ. ಎಸ್, ಉದ್ಯಮಿ ರಾಜೇಂದ್ರ ನಾಯ್ಡು ಇತ್ತೀಚೆಗೆ ರಿಲಯನ್ಸ್ ಕ್ಯಾಪಿಟಲ್ನಲ್ಲಿ ಪಡೆದಿದ್ದ ಸಾಲವನ್ನ ತೀರಿಸಿದ್ರು. ಈ ಮಾಹಿತಿ ಪಡೆದ ವಂಚಕರು ಈತನಿಗೆ ಗಾಳ ಹಾಕಿ 8 ಕೋಟಿ ವಂಚಿಸಿದ್ದಾರೆ. ಯಸ್, ಮೊದಲಿಗೆ ಸೈಬರ್ ವಂಚಕರು, ನಿಮ್ಮ ಸಿಬಿಲ್ ಸ್ಕೋರ್ ಉತ್ತಮವಾಗಿದೆ, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚಿನ ಲಾಭಾಂಶ ಗಳಿಸಬಹುದು ಎಂದು ನಂಬಿಸಿದ್ದಾರೆ. ರಾಜೇಂದ್ರ ವಂಚಕರ ಮಾತನ್ನ ನಂಬಿ RAR CLL Pro ಎಂಬ ಅಪ್ಲಿಕೇಶನ್ ಅನ್ನ ತಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿ ಮೊದಲಿಗೆ 25 ಲಕ್ಷ ರೂಪಾಯಿಗಳನ್ನ RTGS ಮೂಲಕ ವರ್ಗಾಯಿಸುತ್ತಿದ್ದಾರೆ. ನಂತರ ಹಂತ ಹಂತವಾಗಿ 8.3 ಕೋಟಿ ರೂಪಾಯಿಗಳನ್ನ ವರ್ಗಾಯಿಸಿದ್ದಾರೆ. ನಂತರ ಬ್ಯಾಲೆನ್ಸ್ 59.4 ಕೋಟಿ ರೂಪಾಯಿ ಖಾತೆಯಲ್ಲಿ ತೋರಿಸಿದೆ. ಲಾಭ ಬಂದಿದೆ ಎಂದು ಹಣ ವಿತ್ಡ್ರಾ ಮಾಡಲು ಮುಂದಾದಾಗ ಸೇವಾ ಶುಲ್ಕವಾಗಿ ಸುಮಾರು 2.70 ಕೋಟಿ ರೂಪಾಯಿ ಪಾವತಿಸಬೇಕು ಎಂದಿದ್ರು. ಆಗ ಮೋಸ ಹೋಗಿರುವುದು ತಿಳಿದು ಬಂದಿದೆ. ಇದು ಒಟ್ಟು ನನಗೆ ನನ್ನ ಅಮೌಂಟು ಹೂಡಿಕೆ ಅಮೌಂಟ್ ಸೇರಿ 59 ಕೋಟಿ 4 ಲಕ್ಷ ಇರಂಗೆ ನನಗೆ ಲೆಡ್ಜರ್ ಅಕೌಂಟ್ ತೋರಿಸ್ತು. ಆವಾಗ ನಾನು ಇನ್ನು ಅದು ಗ್ರೂಪು 3 ತಿಂಗಳಾಗೋಯ್ತು, ಇನ್ನು ಕ್ಲೋಸ್ ಆಗುತ್ತೆ ಅಂತ ಹೇಳಿದ ಕೂಡಲೇ ನಾನು ಒಂದು ಪಾರ್ಟ್ ಪೇಮೆಂಟ್ ತಗೊಳ್ಳೋಣ ಅಂತ ಅವ್ನು ರಿಕ್ವೆಸ್ಟ್ ಮಾಡಿ ಒಂದು 15 ಕೋಟಿ ನನಗೆ ರೀಇಂಬರ್ಸ್ ಮಾಡಿ ಅಂತ ರಿಕ್ವೆಸ್ಟ್ ಕಳಿಸಿದೆ. ರೀಇಂಬರ್ಸ್ಮೆಂಟ್ಗೆ ರಿಕ್ವೆಸ್ಟ್ ಕಳಿಸಿದ್ರೆ ಅವರು 15 ಲಕ್ಷಕ್ಕೆ 15 ಕೋಟಿಗೆ 18% ಸರ್ವಿಸ್ ಚಾರ್ಜಸ್ ಕೊಟ್ರೇನೆ ಇದು ನಿಮಗೆ ರೀಇಂಬರ್ಸ್ ಮಾಡೋದು ಅಂತ ಹೇಳಿದ್ರು. ಒಟ್ಟಾರೆ ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡುವವರು ಇದ್ದೇ ಇರುತ್ತಾರೆ. ಅತಿ ಆಸೆಗೆ ಬಿದ್ದು ಕೋಟ್ಯಾಂತರ ರೂಪಾಯಿಯನ್ನ ಕಳೆದುಕೊಂಡು ಇದೀಗ ವಂಚಕರಿಂದ ಹಣ ವಸೂಲಿ ಮಾಡಿಕೊಡುವಂತೆ ಪೊಲೀಸರ ಮೊರೆ ಹೋಗಿದ್ದಾರೆ. ಇದೀಗ ದಕ್ಷಿಣ ವಿಭಾಗದ ಸೆಂಟ್ ಪೊಲೀಸ್ ಠಾಣೆಗೆ ತೆರಳಿ ದೂರು ಸಲ್ಲಿಸಿದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.